ಯೋಗಿ ಕೊಳ್ಳ ಶ್ರೀ ಮಲ್ಲಿಕಾರ್ಜುನ ನೀರೇ ಇಲ್ಲದ ಕಾರಣ ಈ ಬೆಟ್ಟದಲ್ಲಿ ಕೈಯಿಂದ ಗುದಿ ನೀರು ತೆಗಿತಾನಂತ. ನಮಸ್ಕಾರ ನಮ್ ಗೋಕಾಕ್ ಮಂದಿಗೆ, ನಾನ್ ನಿಮ್ಮ ಆರ್ಕಿ ಕನ್ನಡಿಗ. ಮೊದಲಿಗೆ ಗೋಗಿ ಕೊಳ್ಳ ಎಂದು ಹೆಸರು ಖ್ಯಾತಿಯಾಗಿರೋ ಯೋಗಿ ಕೊಳ್ಳಕ್ ಬಂದೇವ. ಇಲ್ಲಿಯ ನೇಚರ್ ಮತ್ತು ವಾತಾವರಣ, ಗುಡ್ಡ ಬೆಟ್ಟಗಳು ನೋಡಕ್ ಎರಡು ಕಣ್ ಸಾಲುದಿಲ್ಲ. ಮಲ್ಲಿಕಾರ್ಜುನ ದರ್ಶನ ಪಡಿಬೇಕಂದ್ರ 300 ಮೆಟ್ಟಗಂತ ಹೆಚ್ಚು ಮೆಟ್ಟಲನ್ನು ಹತ್ತಿ ಹೋಗ್ಬೇಕು. ಹೋಗುವ ಮುಂಚೆ ನಮ್ ಬಾಸ್ ಆಂಜನೇಯಗಳು ಬಾ ಮಂದಿದಾರು. ಅವ್ರು ಯಾರಿಗೂ ಹರ್ಟ್ ಮಾಡಂಗಿಲ್ಲ, ಜನರಿಗೆ ಏನು ತೊಂದರೆ ಮಾಡಂಗಿಲ್ಲ. ಇಷ್ಟು ಮೆಟ್ಟಲುಗಳು ಏರಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಾವು ಬಂದ ಬಿಟ್ಟು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಬೆಟ್ಟದ ತುದಿಯಲ್ಲಿ ಐತಿ. ಇಲ್ಲಿಯ ಸುತ್ತಮುತ್ತಲಿನ ವಾತಾವರಣ ನೋಡಿದ್ರೆ ಮೈ ರೋಮಾಂಚಕವಾಗ್ತದ. ಇಲ್ಲಿಯ ಗುಡ್ಡದ ಕೆಳಭಾಗದಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ, ಗುಡ್ಡದ ಕೆಳಭಾಗದಲ್ಲಿ ಶ್ರೀ ಮಲ್ಲಿಕಾರ್ಜುನ ಉದ್ಭವಲಿಂಗ ಐತಿ. ಇಲ್ಲಿ ಉದ್ಭವಲಿಂಗ ಹೆಂಗ್ ಬಂತು, ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಹೆಂಗ್ ನೆಲೆಸ್ತಾರೋ, ಈ ಉದ್ಭವಲಿಂಗದ ಮೇಲೆ ಗುಡ್ಡದ ಮೇಲಿಂದ ಹಾಲು ಬೀಳ್ತಿದ್ವು ಅಂತ, ಈ ಮಲ್ಲಿಕಾರ್ಜುನ ದೇವಸ್ಥಾನ ಹೆಂಗ್ ಸಿಕ್ತು, ಯಾವಾಗ ಸಿಕ್ತು ಅಂತ, ಈ ಮಲ್ಲಿಕಾರ್ಜುನ ನಿಗೂಢವಾದ ರಹಸ್ಯ ನಿಮ್ ತಿಳಿಬೇಕಂದ್ರ ಇನ್ನೂ ಇತಿಹಾಸ ಬಾಳ ಐತಿ. ತಿಳ್ಕೊಬೇಕಂದ್ರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪಾರ್ಟ್ 2 ಅಂತ. ಯೋಗಿ ಕೊಳ್ಳ ಶ್ರೀ ಮಲ್ಲಿಕಾರ್ಜುನ ಉದ್ಭವಲಿಂಗದ ಮೇಲೆ ಹೇಗೆ ಹಾಲು ಬೀಳುತ್ತಿದ್ದವು. ನಮಸ್ಕಾರ ನಮ್ ಗೋಕಾಕ್ ಮಂದಿಗೆ, ನಾನ್ ನಿಮ್ಮ ಆರ್ಕಿ ಕನ್ನಡಿಗ. ಯೋಗಿ ಕೊಳ್ಳ ಶ್ರೀ ಮಲ್ಲಿಕಾರ್ಜುನ ಯಾರಿಗೂ ಕಾಣಬಾರಂತ ಈ ಬೆಟ್ಟದ ತುದಿಯಲ್ಲಿ ಬಂದು ನಿಲ್ಸಿರ್ತಾನ. ಈ ಗುಡ್ಡದ ಮೇಲೆ ಆಕಳು ಮೇಲಿಕ್ಕೆ ಬರ್ತಿದ್ವು ಅಂತ. ಮೇಲಿಕ್ಕೆ ಬಂದಾಗ ಒಂದು ಹುತ್ತದ ಮೇಲೆ ತನ್ನಿಂದ ತಾನೇ ಆ ಆಕಳು ಆ ಹುತ್ತದ ಮೇಲೆ ಹಾಲು ಬಿಡ್ತಿತ್ತಂತ. ಹುತ್ತದ ಮೇಲೆ ಬೀಳುವ ಹಾಲು ಶ್ರೀ ಮಲ್ಲಿಕಾರ್ಜುನ ಉದ್ಭವಲಿಂಗದ ಮೇಲೆ ಬಂದು ಬೀಳ್ತಿದ್ವು ಅಂತ. ಒಬ್ಬ ದನ ಕಾಯುವ ಇದನ್ನು ನೋಡಿ ಆಶ್ಚರ್ಯ ಭರಿತನಾಗಿ ಆ ದನ ಕಾಯುವ ದೇಸಾಯರಿಗೆ ಹೇಳ್ತಾನಂತ. ಈ ಉದ್ಭವ ಲಿಂಗವನ್ನು ನೋಡಿ ಆಶ್ಚರ್ಯ ಭರಿತರಾಗ್ತಾರ. ಇಲ್ಲಿಯ ಗಿಡ ಮರಗಳನ್ನು ಕಡಿದು ಮಾರ್ಗ ಮಾಡಿ ಶ್ರೀ ಮಲ್ಲಿಕಾರ್ಜುನನ ಧರ್ಮ ಪತ್ನಿಯಾದ ಬ್ರಹ್ಮರಾಂಬ ದೇವಿ ಮೂರ್ತಿಯನ್ನು ಕೂಡ ಇಲ್ಲಿ ನಿರ್ಮಿಸಿದಾರ. ಮತ್ ಮುಂದಿನ ವಿಡಿಯೋ ಸಿಗುಣಂತ. ನಿಮ್ಮ ಊರಾಗ ಐತಿಹಾಸಿಕ ಗುಡಿ ಇದ್ರೆ ಕಾಮೆಂಟ್ ಮಾಡ್ರಿ, ಅಲ್ಲಿ ಬಂದು ವಿಡಿಯೋ ಮಾಡ್ತು. ಆರ್ಕಿ ಕನ್ನಡ ಪೇಜ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್.